ದರ್ಶನ್ಗಾಗಿ ಭೀಮನ ಅಮಾವಾಸ್ಯೆ ಪೂಜೆ. ದರ್ಶನ್ ಬಿಡುಗಡೆಗೆ ಪ್ರಾರ್ಥಿಸಿ ಭೀಮನ ಅಮಾವಾಸ್ಯೆ ಪೂಜೆ. ಪತಿ ಬಿಡುಗಡೆಗೆ ಬನಶಂಕರಿ ತಾಯಿ ಮೋರೆ ಹೋದ ವಿಜಯಲಕ್ಷ್ಮಿ. ಅಮಾವಾಸ್ಯೆ ಪ್ರಯುಕ್ತ ಬನಶಂಕರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಕಳೆದ ವಾರವಷ್ಟೇ ಕೊಲ್ಲೂರಿನಲ್ಲಿ ವಿಶೇಷ ಯಾಗ. ಈ ವಾರ ಬನಶಂಕರಿ ಅಮ್ಮನಿಗೆ ವಿಶೇಷ ಅಮಾವಾಸ್ಯೆ ಪೂಜೆ. ದರ್ಶನ್ ಬಿಡುಗಡೆಗಾಗಿ ವಿಜಯಲಕ್ಷ್ಮಿ ಟೆಂಪಲ್ ರನ್. ಪತಿ ದರ್ಶನ್ ಶ್ರೇಯಸ್ಸಿಗೆ ಭೀಮನ ಅಮಾವಾಸ್ಯೆ ಪೂಜೆ. ದರ್ಶನ್ ಬಿಡುಗಡೆಗೆ ಶಕ್ತಿ ದೇವತೆಗಳ ಮೋರೆ ಹೋದ ವಿಜಯಲಕ್ಷ್ಮಿ. ಆಷಾಢದಲ್ಲಿ ಚಾಮುಂಡಿ ದೇವಿ ಮೂಕಾಂಬಿಕೆಗೆ ಪೂಜೆ. ಭೀಮನ ಅಮಾವಾಸ್ಯೆ ಪ್ರಯುಕ್ತ ಬನಶಂಕರಿ ಅಮ್ಮನಿಗೆ ಪೂಜೆ. ದರ್ಶನ್ ಬಿಡುಗಡೆಗಾಗಿ ಶಕ್ತಿ ಪೀಠಗಳಿಗೆ ವಿಜಯಲಕ್ಷ್ಮಿ ಭೇಟಿ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಹಿನ್ನೆಲೆ ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲು ಸೇರಿ 2.5 ತಿಂಗಳು ಕಳೆದಿವೆ. ದರ್ಶನ್ ನ ಹೇಗಾದ್ರೂ ಮಾಡಿ ಜೈಲಿಂದ ಬಿಡುಗಡೆ ಮಾಡಿಸಲು ಪತ್ನಿ ಹರಸಾಹಸ ಪಡುತ್ತಿದ್ದಾರೆ. ದರ್ಶನ್ ಬಿಡುಗಡೆಗಾಗಿ ಟೆಂಪಲ್ ರನ್ ನಡೆಸುತ್ತಿದ್ದಾರೆ. ದರ್ಶನ್ಗಾಗಿ ಭೀಮನ ಅಮಾವಾಸ್ಯೆ ಪೂಜೆ ಮಾಡಲು ಮುಂದಾಗಿದ್ದಾರೆ. ದರ್ಶನ್ ಬಿಡುಗಡೆಗಾಗಿ ಪ್ರಾರ್ಥಿಸಿ ಭೀಮನ ಅಮಾವಾಸ್ಯೆ ಪೂಜೆ ಮಾಡಿದ್ದಾರೆ. ಪತಿಯ ಬಿಡುಗಡೆಗೆ ಬನಶಂಕರಿ ತಾಯಿ ಮೋರೆ ಹೋಗಿದ್ದಾರೆ. ಅಮಾವಾಸ್ಯೆ ಪ್ರಯುಕ್ತ ಬನಶಂಕರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕಳೆದ ವಾರವಷ್ಟೇ ಕೊಲ್ಲೂರಿನಲ್ಲಿ ವಿಶೇಷ ಯಾಗ ಮಾಡಿಸಿದ್ದರು. ಈ ವಾರ ಬನಶಂಕರಿ ಅಮ್ಮನಿಗೆ ವಿಶೇಷ ಅಮಾವಾಸ್ಯೆ ಪೂಜೆ ಮಾಡಿಸಿದ್ದಾರೆ. ದರ್ಶನ್ ಬಿಡುಗಡೆಗಾಗಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ನಡೆಸಿದ್ದು, ಪತಿ ದರ್ಶನ್ ಶ್ರೇಯಸ್ಸಿಗೆ ಭೀಮನ ಅಮಾವಾಸ್ಯೆ ಪೂಜೆ ನಡೆಸಿದ್ದಾರೆ. ದರ್ಶನ್ ಬಿಡುಗಡೆಗೆ ಶಕ್ತಿ ದೇವತೆಗಳ ಮೋರೆ ಹೋಗಿದ್ದು, ಆಷಾಢದಲ್ಲಿ ಚಾಮುಂಡಿ ದೇವಿ ಮೂಕಾಂಬಿಕೆಗೆ ಪೂಜೆ ಸಲ್ಲಿಸಿದ್ದು, ಭೀಮನ ಅಮಾವಾಸ್ಯೆ ಪ್ರಯುಕ್ತ ಬನಶಂಕರಿ ಅಮ್ಮನಿಗೆ ಪೂಜೆ ಸಲ್ಲಿಸಿದ್ದಾರೆ. ದರ್ಶನ್ ಬಿಡುಗಡೆಗಾಗಿ ಶಕ್ತಿ ಪೀಠಗಳಿಗೆ ವಿಜಯಲಕ್ಷ್ಮಿ ಭೇಟಿ ನೀಡುತ್ತಿದ್ದಾರೆ.